ಇನ್ನು ಕೊಪ್ಪಳದಲ್ಲೂ ಗೊಬ್ಬರಕ್ಕಾಗಿ ಹಾಹಾಕಾರ ಸೃಷ್ಟಿಯಾಗಿತ್ತು. ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರದ ಬೆನ್ನಲ್ಲೇ ಕೃಷಿ ಇಲಾಖೆ ಎಚ್ಚೆತ್ತುಕೊಂಡಿದೆ. ಯೂರಿಯಾ ವಿತರಣೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಗೊಬ್ಬರ ವಿತರಣೆಗೆ ಕೃಷಿ ಇಲಾಖೆ ಕ್ರಮ ಕೈಗೊಂಡಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ಗೊಬ್ಬರ ಸಿಗ್ತಾ ಇಲ್ಲ ಅಂತ ರೈತರು ಸಿಡಿದೆದ್ದಿದ್ರು. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ರೈತರಿಗೆ ಗೊಬ್ಬರವನ್ನ ವಿತರಣೆ ಮಾಡಿದ್ದಾರೆ. ಸುವರ್ಣ ನ್ಯೂಸ್ಗೆ ಧನ್ಯವಾದವನ್ನ ಹೇಳಿದ್ದಾರೆ ಅನ್ನದಾತರು. ಕೊಪ್ಪಳದಲ್ಲಿ ಯೂರಿಯಾ ಸಮಸ್ಯೆ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡುವ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡಲಿಕ್ಕೆ ಆರಂಭ ಮಾಡಿರ್ತಕ್ಕಂಥ ನಾನೀಗ ಕೊಪ್ಪಳ ನಗರದ ಬಸವೇಶ್ವರ ವೃತ್ತದಲ್ಲಿರ್ತಕ್ಕಂಥ ಏನು ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ಇದೆ, ಆ ಒಂದು ಸಹಕಾರ ಸಂಘದ ಮುಂಭಾಗದಲ್ಲಿದ್ದೀನಿ. ಏನಂತಂದರೆ ನಿನ್ನೆವರೆಗೂ ಕೂಡ ಈ ಒಂದು ಸೊಸೈಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಗೊಬ್ಬರ ಸಿಗ್ತಾ ಇದ್ದಿಲ್ಲ. ಯಾಕಂತಂದರೆ ಕಳೆದ 4 ದಿನದಿಂದ ಕೂಡ ಕೊಪ್ಪಳದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇತ್ತು. ಹೀಗಾಗಿ ಯೂರಿಯಾ ಗೊಬ್ಬರವನ್ನು ತೆಗೆದುಕೊಳ್ಳಲು ಬಂದಂಥ ರೈತರಿಗೆ ನಿರಾಸೆ ಕಾದಿತ್ತು. ಯಾಕಂದರೆ ಗೊಬ್ಬರ ಇಲ್ಲ ಅಂತೇಳಿ ಅಧಿಕಾರಿಗಳು ಅವರನ್ನು ಮರಳಿ ಕಳಿಸ್ತಾ ಇದ್ರು. ನಿನ್ನೆಯೂ ಕೂಡ ಬಾಗಿಲನ್ನು ಹಾಕುವ ಮೂಲಕ ಯಾರೂ ಕೂಡ ಅವರಿಗೆ ಯೂರಿಯಾ ಗೊಬ್ಬರವನ್ನು ಕೊಳ್ಳಿಲ್ಲ. ಆದರೆ ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಯಿತು, ವರದಿ ಬಳಕೆ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಇದೀಗ ಇಂದು ಬೆಳಗ್ಗೆಯಿಂದಲೂ ಕೂಡ ಗೊಬ್ಬರವನ್ನು ಕೊಳ್ಳಲಿಕ್ಕೆ ಆರಂಭ ಮಾಡತಕ್ಕಂಥದ್ದು. ಪೊಲೀಸರು ಅವರನ್ನ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಅವರಿಗೆ ಗೊಬ್ಬರ ಕೂಡ ವಿತರಣೆ ಮಾಡಲಿಕ್ಕೆ ಕೂಡ ಕ್ರಮವನ್ನು ಕೈಗೊಂಡು ನೋಡ್ಬೋದು. ನಾವಿಲ್ಲಿ ರೈತರು ಬೆಳಗ್ಗೆಯಿಂದಲೂ ಕೂಡ ಬಂದಿರತಕ್ಕಂಥದ್ದು. ಮತ್ತೊಂದು ಭಾಗದಲ್ಲಿ ಅವರಿಗೆ ಸಿಫ್ಟನ್ನು ಹಾಕಿ ಕಳಿಸ್ತಾರೆ. ಅವರು ಬೇರೆ ಕಡೆ ಗುಡಾನಿಗೆ ಹೋಗಿ ಗೊಬ್ಬರವನ್ನು ತೆಗೆದುಕೊಳ್ತಾರೆ. ಏನಂತಂದರೆ ಮೆಕ್ಕೆಜೋಳಕ್ಕೆ ಯೂರಿಯಾ ಗೊಬ್ಬರ ಅತ್ಯಂತ ಅವಶ್ಯಕವಾದಂಥ ಗೊಬ್ಬರ. ಯಾಕಂತಂದರೆ ಗೊಬ್ಬರವನ್ನು ಹಾಕದೇ ಇದ್ದರೆ ಫಸಲು ಸರಿಯಾಗಿ ಬರೋದಿಲ್ಲ. ಹೀಗಾಗಿ ಗೊಬ್ಬರಕ್ಕೆ ಬಂದರೆ ಇಲ್ಲಿ ಅಧಿಕಾರಿಗಳನ್ನ ಸತಾಯಿಸ್ತಾ ಇದ್ದರು. ಗೊಬ್ಬರ ಇಲ್ಲ ಅಂತ ಒಂದು ರೀತಿಯಲ್ಲಿ ಕೃತಕ ಅಭಾವವನ್ನು ಸೃಷ್ಟಿಸುವಂಥ ಒಂದು ಕೆಲಸ ಆಗ್ತಾ ಇತ್ತು. ಆದರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಯಾವಾಗ ವರದಿ ಪ್ರಸಾರ ಆಯಿತು, ಕೂಳೆಚ್ಚಂತ ಅಧಿಕಾರಿಗಳು ಇದೀಗ ಗೊಬ್ಬರವನ್ನು ವಿತರಣೆ ಮಾಡ್ತಾರೆ. ನೋಡ್ಬೋದು ನಾವಿಲ್ಲಿ ರೈತರು ಮತ್ತೊಂದು ಕಡೆ ಅವ್ರನ್ನ ರೈತರಿಗೆ ಪೊಲೀಸರಿಗೆ ಅವರನ್ನು ಸರಿಸಾಲಿನಲ್ಲಿ ನಿಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ರೈತರಿಗೆ ಖುಷಿಯಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿನ್ನೆವರೆಗೂ ಕೂಡ ಗೊಬ್ಬರವನ್ನು ಕೊಡ್ತಾ ಇದ್ದಿಲ್ಲ. ಇಂದು ಬೆಳಗ್ಗೆಯಿಂದಲೂ ಕೂಡ ನೋಡ್ಬೋದು ನಾವಿಲ್ಲಿ ಸಾವಿರಾರು ರೈತರು ಕೂಡ ಇಲ್ಲಿ ಬಂದಿರತಕ್ಕಂಥ ನಾವಿಲ್ಲ ದೃಶ್ಯದಲ್ಲಿ ಕಾಣಬಹುದಾಗಿದೆ. ನಿನ್ನೆ ಇದೇ ಸ್ಥಳದಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಸೊಸೈಟಿಗೆ ಬೀಗವನ್ನು ಹಾಕಿದ್ರು. ಆದರೆ ಇಂದು ಬೀಗ ತೆಗೆದಿದ್ದಾರೆ. ರೈತರಿಗೆ ಗೊಬ್ಬರ ಸಿಗ್ತಾ ಇದೆ. ಇದರಿಂದಾಗಿ ರೈತರು ಸಹಜವಾಗಿಯೇ ಖುಷಿಯಾಗಿರ್ತಕ್ಕಂಥ ನಾವೀಗ ದೃಶ್ಯದಲ್ಲಿ ಕಾಣ್ಬೋದು. ಇದೆಲ್ಲವೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಒಂದು ವರದಿಯ ಒಂದು ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಹೀಗಾಗಿನೇ ರೈತರಿಗೆ ಇಂದು ಬೆಳಗ್ಗೆಯಿಂದಲೂ ಕೂಡ ಗೊಬ್ಬರ ಸಿಗ್ತಾ ಇದೆ. ಒಟ್ಟಿನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.